ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ತಮಿಳುನಾಡು ಸರ್ಕಾರದಿಂದ ಮತ್ತೆ ಕಾವೇರಿ ಖ್ಯಾತೆ ಶುರುವಾಗಿದೆ. ಜಯಲಲಿತಾ ಅವರಂತೆ ಕಾವೇರಿ ಖ್ಯಾತೆ ತೆಗೆದಿದ್ದಾರೆ ಸಿಎಂ ವಿಜಯ್. ಕರ್ನಾಟಕ ತಮಿಳುನಾಡಿನ ನೀರಿನ ಪಾಲು ಹರಿಸ್ತಾ ಇಲ್ಲ, ಬದಲಿಗೆ ಕೇವಲ ಹೆಚ್ಚುವರಿ ನೀರನ್ನ ಮಾತ್ರ ಹರಿಸ್ತಾ ಇದೆ. ತಮಿಳುನಾಡು ವಿಧಾನಸಭೆಯಲ್ಲಿ ರಾಜ್ಯಪಾಲರ ಆರೋಪ ನೋಡಿ. ತಮಿಳುನಾಡು ಸರ್ಕಾರ ಮತ್ತೆ ಈ ಕಾವೇರಿ ಖ್ಯಾತೆಯನ್ನ ತೆಗೆದಿರೋದು. ಕರ್ನಾಟಕ ತಮಿಳುನಾಡಿನ ನೀರಿನ ಪಾಲು ಹರಿಸ್ತಾ ಇಲ್ಲ, ಬದಲಿಗೆ ಕೇವಲ ಹೆಚ್ಚುವರಿ ನೀರನ್ನ ಮಾತ್ರ ಬಿಡ್ತಾ ಇದೆ. ತಮಿಳುನಾಡು ವಿಧಾನಸಭೆಯಲ್ಲಿ ರಾಜ್ಯಪಾಲರು ಆರೋಪವನ್ನ ಮಾಡಿರೋದು. ಈ ಪರಿಸ್ಥಿತಿಯಲ್ಲಿ ಮೇಕೆದಾಟು ಯೋಜನೆ ಕಾರ್ಯಗತಕ್ಕೆ ಪ್ರಯತ್ನಿಸಲಾಗಿದೆ. ಈ ಯೋಜನೆ ಜಾರಿಗೆ ಬಂದರೆ ಕೃಷಿ ರೈತರ ಮೇಲೆ ತೀವ್ರ ಪರಿಣಾಮ ಉಂಟಾಗುತ್ತೆ. ಇದನ್ನ ನಿಲ್ಲಿಸೋದಕ್ಕೆ ತಮಿಳುನಾಡು ಸರ್ಕಾರ ಅಗತ್ಯ ಕ್ರಮವನ್ನ ಕೈಗೊಳ್ಳಬೇಕು. ಜಂಟಿ ಅಧಿವೇಶನ ಉದ್ದೇಶಿಸಿ ಭಾಷಣ ವೇಳೆ ಗವರ್ನರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಾವೇರಿ ನೀರು ಪಡೆಯುವುದು ತಮಿಳುನಾಡಿನ ರೈತರ ಹಕ್ಕು. ತಮಿಳುನಾಡು ಸರ್ಕಾರ ಕಾನೂನು ಹೋರಾಟವನ್ನ ನಡೆಸಬೇಕು. ವಿಜಯ್ ಸರ್ಕಾರಕ್ಕೆ ಗವರ್ನರ್ ಅರ್ಲೇಕರ್ ಸಲಹೆಯನ್ನ ಕೊಟ್ಟಿದ್ದಾರೆ. ನೋಡಿ, ತಮಿಳುನಾಡು ಹೊಸ ಸರ್ಕಾರ ಬಂದಿದೆ, ಆದರೂ ಕೂಡ ಈ ಹಳೆ ಖ್ಯಾತೆ ಇನ್ನೂ ಕೂಡ ಮುಂದುವರಿತಾನೇ ಇದೆ. ನೀರಿನ ವಿಚಾರ, ಕರ್ನಾಟಕ ಮತ್ತು ತಮಿಳುನಾಡಿನ ನಡುವೆ ಇರುವಂಥ ಈ ನೀರಿನ ವಿವಾದ ಇದೆಯಲ್ಲ, ಇದು ಸಾಕಷ್ಟು ವರ್ಷಗಳಿಂದ ಹಿಂಗೆ ಬರ್ತಾನೇ ಇದೆ. ಈಗ ನೋಡಿದರೆ ಕರ್ನಾಟಕ ತಮಿಳುನಾಡಿಗೆ ಬಿಡಬೇಕಾದಂಥ ನೀರನ್ನು ಬಿಡ್ತಾ ಇಲ್ಲ. ರಾಜ್ಯಪಾಲರ ಆರೋಪವನ್ನು ಮಾಡಿದ್ದಾರೆ. ಈಗ ಈ ಪರಿಸ್ಥಿತಿಯಲ್ಲಿ ಮೇಕೆದಾಟು ಯೋಜನೆ ಕಾರ್ಯಗತಕ್ಕೆ ಪ್ರಯತ್ನ ಮಾಡಲಾಗ್ತಾ ಇದೆ. ಈ ಯೋಜನೆ ಜಾರಿಗೆ ಬಂದರೆ ಕೃಷಿ ರೈತರ ಮೇಲೆ ತೀವ್ರ ಪರಿಣಾಮ ಬೀರುತ್ತೆ ಅನ್ನೋ ನಿಟ್ಟಿನಲ್ಲಿ ಮಾತಾಡಿದ್ದಾರೆ. Will get world-class education. The Kaveri Delta region is the granary of Tamil Nadu. The farmers of this region depend on Kaveri water as the main water source of the Delta district. Tamil Nadu has the right to use Kaveri water from time immemorial. Even after our right was upheld in the Supreme Court, we are having to struggle every year to obtain Kaveri water. Instead of giving our due share of water, only surplus water is being released to Tamil Nadu by the government of Karnataka. In this situation, government of Karnataka is attempting to implement the Mekedatu project. If this project is implemented, agricultural production as well as farmers' livelihood will be severely affected. This government is taking necessary legal measures to halt this and to get water for Tamil Nadu at the right time. The students of Tamil Nadu will get world-class education. The Kaveri Delta region is the granary of Tamil Nadu. The farmers of this region depend on Kaveri water as the main water source of the Delta district. Tamil Nadu has the right to use Kaveri water from time immemorial. Even after our right was upheld in the Supreme Court, we are having to struggle every year to obtain Kaveri water. Instead of giving our due share of water, only surplus water is being released to Tamil Nadu by the government of Karnataka. In this situation, government of Karnataka is attempting to implement the Mekedatu project. If this project is implemented, agricultural production as well as farmers' livelihood. ತಮಿಳುನಾಡು ಕಾವೇರಿ ಖ್ಯಾತೆಗೆ ಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ತಮಿಳುನಾಡು ಸಿಎಂ ಜೊತೆ ಮಾತುಕತೆಗೆ ನಾನು ಸಿದ್ಧ. ತಮಿಳುನಾಡಿಗೆ ಕೊಡಬೇಕಾದ ನೀರನ್ನ ನಾವು ಕೊಡುತ್ತೇವೆ. ಮೊದಲು ಸಂಗ್ರಹ ಮಾಡಿಕೊಂಡು ಅವರಿಗೆ ನೀರು ಕೊಡ್ತೇವೆ. ನಾವೆಲ್ಲ ಭಾರತೀಯರು, ನಾವು ಬದುಕಬೇಕು, ಅವರೂ ಬದುಕಬೇಕು. ಆದೇಶದ ಪ್ರಕಾರ ತಮಿಳುನಾಡಿಗೆ ನೀರನ್ನ ಕೊಡ್ತೇವೆ. ಅವರ ಅನುಕೂಲತೆ ನಮ್ಮ ಅನುಕೂಲತೆ ನೋಡಿ ನೀರು ನೀಡುತ್ತೇವೆ. ನಾವು ವಿಜಯ್ಗೆ ಏನು ಮನವಿ ಮಾಡಬೇಕು ಮಾಡಿಕೊಳ್ಳುತ್ತೇವೆ. ಇದರಲ್ಲಿ ರಾಜಕಾರಣ ಏನೂ ಇಲ್ಲ ಅಂತ ಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ.
ಖಂಡಿತ ಯಾವಾಗ ಬೇಕಾದ್ರೂ ಅವ್ರ ಜೊತೆ ಕೂತ್ಕೊಂಡು ಮಾತಾಡೋಕ್ಕೆ ಸಿದ್ಧ ಇದ್ದೀನಿ. ನನಗೆ ಯಾವ ತಕರಾರಿಲ್ಲ. ತಮಿಳ್ನಾಡು ಇರ್ಬೋದು, ಕರ್ನಾಟಕ ಇರ್ಬೋದು, ನಾವೆಲ್ಲ ಭಾರತೀಯರು. ಒಂದೇ ನದಿ, ಒಂದೇ ನೀರು ಕುಡಿಬೇಕಾದವರು. ಕಾವೇರಿ ನೀರು ವ್ಯವಸಾಯಕ್ಕೂ ಬೇಕು, ಕುಡಿಯೋ ನೀರಿಗೂ ಬೇಕು, ಪ್ರಾಣಿ ಪಕ್ಷಿಗೂ ಬೇಕು, ಎಲ್ಲರಿಗೂ ಬೇಕು, ಎಲ್ಲ ಇಂಡಸ್ಟ್ರೀಸ್ಗೂ ಬೇಕು. ಸೊ ಇವತ್ತು ತಮಿಳ್ನಾಡಿಂದ ಎಲ್ಲ ಎಷ್ಟೋ ಜನ ಬಂದು ಇಲ್ಲಿ ವೃತ್ತಿ ಮಾಡ್ತಾ ಇದ್ದಾರೆ, ಇಲ್ಲಿಂದ ಹೋಗಿ ಅಲ್ಲಿ ವೃತ್ತಿ ಮಾಡ್ತಾ ಇದ್ದಾರೆ. ನಾವು ಅದಕ್ಕೆ ಬೇರೆ ಮಾಡೋಕ್ಕಾಗ್ತದ? ನಮಗೆ ಇಷ್ಟ ಇಲ್ಲ. ಈ ಪ್ರಾಜೆಕ್ಟು ತಮಿಳ್ನಾಡವ್ರಿಗೆ ಜಾಸ್ತಿ, ಕರ್ನಾಟಕನ ಏನಪ್ಪಾ ಅಂದ್ರೆ ಬ್ಯಾಲೆನ್ಸಿಂಗ್ ರಿಸರ್ವ್ ಮಾಡೋದ್ರಿಂದ ಏನು ಕಷ್ಟ ಕಾಲದಲ್ಲಿ ಅವ್ರಿಗೆ ನೀರನ್ನು ಏನು ನಾವು ಕಂಪಲ್ಸರಿ ಕೊಡಬೇಕು, 177 TMC ನೀರು ಕೊಡಬೇಕು, ಆ ನೀರನ್ನು ಅವ್ರಿಗೆ ಕೊಡ್ತೇವೆ. ಇಲ್ಲಿ ಏನಪ್ಪಾ ಅಂದ್ರೆ ನಮ್ಮ ಮಂಡ್ಯ, ಈ ಕಡೆ ಹಾಸನ, ಈ ಕಡೆ ಬೇರೆ ಏನು ನಮ್ಮ ಜಿಲ್ಲೆಗಳಿದೆ, ಚಾಮರಾಜನಗರ, ಆ ಜಿಲ್ಲೆಗಳಿಗೆ, ತುಮಕೂರು ಜಿಲ್ಲೆ, ಆ ಜಿಲ್ಲೆಗಳಿಗೆ ಇಲ್ಲಿ ಸ್ಟೋರ್ ಮಾಡಿಬಿಟ್ಟು ಆ ತೊಂದರೆ ಸಂದರ್ಭದಲ್ಲಿ ನಾವು ಕೆಳಗಡೆ ಬಿಡ್ಲಿಕ್ಕೆ ಒಂದು ಅವಕಾಶ ಇದೆ. ಅವರು ಕರ್ನಾಟಕದವರು ಬದುಕಬೇಕು, ತಮಿಳುನಾಡಿಗೂ ಬದುಕಬೇಕು. ವಿದ್ಯುತ್ ಶಕ್ತಿ ವಿಚಾರದಲ್ಲಿ ನಮ್ಗೊಂದು ಲಾಭ ಇದೆ, ನಾನಿಲ್ಲ ಅಂತ ನಾನು ಹೇಳೋದಿಲ್ಲ. 400 ಮೆಗಾವ್ಯಾಟ್ ಅಷ್ಟು ವಿದ್ಯುತ್ ಶಕ್ತಿನ ನಾವು ತಯಾರು ಮಾಡ್ಬೋದು. ಅತಿ ಕಡಿಮೆ ವೆಚ್ಚದಲ್ಲಿ ಪ್ರಾಜೆಕ್ಟ್ ಆಗ್ತದೆ ಅನ್ನೋದು ನನಗೊಂದು ವಿಶ್ವಾಸ ಇದೆ. ನಾವು ಈಗಾಗಲೇ ಅದಕ್ಕೆ ಏನೇನು ಬೇಕೋ, ಈಗ ಸುಪ್ರೀಂ ಕೋರ್ಟ್ ಅವರು ಈಗಾಗಲೇ ತಮಿಳುನಾಡವರ ಏನು ವಾದ ಇತ್ತು ಆ ವಾದನ ಕೇಳಿದ್ದಾರೆ. ಅವರು ಜೊತೆಗೆ ರಿವ್ಯೂ ಹಾಕಿದ್ರು, ಆ ರಿವ್ಯೂನು ಕೇಳಿದ್ದಾರೆ, ರಿವ್ಯೂನು ರಿಜೆಕ್ಟ್ ಮಾಡಿದ್ದಾರೆ. ಸೊ ಅವರು ಸೆಂಟ್ರಲ್ ಗೌರ್ಮೆಂಟ್ಗೆ, ನೀವು ಸೆಂಟ್ರಲ್ ವಾಟರ್ ಕಮಿಷನ್ ಅವರು ಜವಾಬ್ದಾರಿ ತೆಗೆದುಕೊಳ್ಳಿ, ನಿಮ್ಮ ರೆಸ್ಪಾನ್ಸಿಬಿಲಿಟಿ ಇದು ಅಂತೇಳಿ ಸುಪ್ರೀಂ ಕೋರ್ಟ್ ಅವರು ಅವರ ವಾದನ ಈಗಾಗಲೇ ರಿಜೆಕ್ಟ್ ಮಾಡಿದ್ದಾರೆ. ಅದು ಬಿಟ್ಟರೆ ಈ ಆರ್ಡರ್ ಏನು ಬಂದಿದೆ ಅವ್ರಿಗೆ ಅನುಕೂಲ, ನಮ್ಗೆ ಅನುಕೂಲ, ಇಬ್ಬರಿಗೂ ಸಮಾಂತರವಾದಂಥ ಆರ್ಡರ್ನ ಅವರು ಕೊಟ್ಟಿದ್ದಾರೆ. ಅವರು ರಾಜಕೀಯವಾಗಿ ಅವರ ಸರ್ವೈವಲ್ಗೆ ಅವರ ಧ್ವನಿ ಎತ್ತಬೇಕು, ಎಲ್ಲ ಪಾರ್ಟಿಯವರು ಅದಕ್ಕೆಲ್ಲ ಒಟ್ಟಿಗೆ ಸೇರಿ ಅವ್ರು ಮಾಡ್ತಾರೆ. ಅವ್ರ ವಾದ ಎಲ್ಲ ಮಾಡಾಗಿತ್ತಲ್ಲ. ಜಡ್ಜ್ಮೆಂಟು, ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟು, ಅದು 3 ಮೆಂಬರ್ ಜಡ್ಜ್ಮೆಂಟು ಬಂದ ಮೇಲೆ ಇನ್ನೇನು ಮಾಡೋಕ್ಕಾಗ್ತದೆ? ಈಗ ನಮಗೆ 177 TMC ಬಿಡಬೇಕು ಅಂತ ಹೇಳಿದ್ಮೇಲೆ ನಾವು ಒಪ್ಕೊಳ್ಳಿಲ್ವಾ? ಅವ್ರು ಮಾಡ್ತಾರೆ ಖಂಡಿತ. ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂತ ಎಲ್ಲ ಇದು ದಳ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಎಲ್ಲ ಒಗ್ಗಟ್ಟಿನಿಂದ ನಮ್ಮ ರಾಜ್ಯದ ಹಿತನ ಕಾಪಾಡ್ತಾರೆ ಅನ್ನೋ ಒಂದು ಆತ್ಮವಿಶ್ವಾಸ ನನಗಿದೆ. ಖಂಡಿತ ನಾವು ನಮ್ಗೇನು ಅವ್ರಿಗೆ ಮನವಿ ಮಾಡಬೇಕು, ಖಂಡಿತ ಅವ್ರ ಮನವಿ ಮಾಡ್ತೀವಿ. ರಾಜಕಾರಣ ಏನಿಲ್ಲ, ಇಬ್ಬರಿಗೂ ಒಳ್ಳೇದಾಗುವಂತ ಒಂದು ಪ್ರಾಜೆಕ್ಟು. ತಾಳ್ಮೆಯಿಂದ ನಾವು ಇಬ್ಬರೂ ಈ ಜನರ ಹಿತ ಕಾಪಾಡಿಕೊಂಡು ಹೋಗೋಣ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಾರುತಿ ಪಾವಗಡ, ಎಷ್ಟೋ ಮುಖ್ಯಮಂತ್ರಿಗಳು ಬಂದರು, ಎಷ್ಟೋ ಸರ್ಕಾರಗಳು ಬಂದರು, ಈ ಒಂದು ಖ್ಯಾತೆ ಮಾತ್ರ ಬಗೆಹರಿತಾನೇ ಇಲ್ಲ. ತಮಿಳುನಾಡು ಮತ್ತು ಕರ್ನಾಟಕದ ಮಧ್ಯೆ ನೀರಿನ ಸಮಸ್ಯೆ. ಇವತ್ತು ಕೂಡ ವಿಜಯ್ CM ಆದರೂ ಈ ಖ್ಯಾತೆಯನ್ನು ಮುಂದುವರಿಸಿದ್ದಾರೆ. ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ರಾಮ್, ಇಲ್ಲ ಸಮಸ್ಯೆ ಬಗೆಹರಿದಿಲ್ಲ ಅಂತಲ್ಲ, ಸಮಸ್ಯೆ ಬಗೆಹರಿದಿದೆ. ಎರಡೂ ಸರ್ಕಾರಗಳು ಒಪ್ಕೊಂಡೆ ಅವತ್ತು ಟ್ರಿಬ್ಯುನಲ್ ಆದೇಶವನ್ನು ಒಪ್ಕೊಂಡಿದ್ದಾರೆ. ಟ್ರಿಬ್ಯುನಲ್ ಆದೇಶದ ವಿರುದ್ಧ ಕರ್ನಾಟಕ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಹೋದಾಗ ಸುಪ್ರೀಂ ಕೋರ್ಟ್ ಮಾಡಿದಂತಹ ಆದೇಶಕ್ಕೆ ಕರ್ನಾಟಕವು ಒಪ್ಕೊಂಡಿದೆ, ಅದೇ ರೀತಿ ತಮಿಳುನಾಡು ಕೂಡ ಒಪ್ಕೊಂಡಿದೆ. ಆದರೆ ತಮಿಳುನಾಡಿನಲ್ಲಿರುವಂತಹ ಎಲ್ಲ ಪಕ್ಷಗಳು ಪಕ್ಷಾತೀತವಾಗಿ ಎಲ್ಲರೂ ಕೂಡ ರಾಜಕೀಯ ಮಾಡೋದು, ಅಲ್ಲಿ ಡೆವಲಪ್ಮೆಂಟ್ ವಿಚಾರಕ್ಕಿಂತಲೂ ಕೂಡ ಹೆಚ್ಚು ರಾಜಕಾರಣ ಮಾಡೋದು ಕರ್ನಾಟಕದ ಕಾವೇರಿ ವಿಚಾರದಲ್ಲಿ. ಹಾಗೆ ನೋಡಿದಾಗ ಕಾವೇರಿ ಏನು ತಮಿಳುನಾಡಲ್ಲಿ ಹುಟ್ಟಿ ಕರ್ನಾಟಕದಲ್ಲಿ ಇರೋದಿಲ್ಲ, ಕರ್ನಾಟಕದಲ್ಲೇ ಹುಟ್ಟಿ ಕರ್ನಾಟಕದಲ್ಲೇ ಬಹುದೂರ ಹರಿದು ಹೋಗುತ್ತೆ. ಆಗ ಸುಪ್ರೀಂ ಕೋರ್ಟ್ ಏನು ತೀರ್ಪನ್ನು ಕೊಟ್ಟಿದೆ ಆ ತೀರ್ಪಿನ ವಿರುದ್ಧ ಯಾವತ್ತೂ ಕೂಡ ಕರ್ನಾಟಕ ಸರ್ಕಾರ ನಡ್ಕೊಂಡಿಲ್ಲ. ಇವತ್ತು DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿರ್ಬೋದು, ಹಿಂದೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ರು, ಅದಕ್ಕೂ ಮೊದಲು ಕುಮಾರಸ್ವಾಮಿ ಮತ್ತೆ ಬೇರೆ ಬೇರೆ ನಾಯಕರುಗಳು, ಯಡಿಯೂರಪ್ಪ ಸೇರಿದಂತೆ ಹಲವು ನಾಯಕರುಗಳು ರಾಜ್ಯದ ಪರವಾಗಿ ಮುಖ್ಯಮಂತ್ರಿಗಳಾಗಿದ್ದಾರೆ. ಕಾವೇರಿ ವಿಚಾರದಲ್ಲಿ ಪ್ರತಿ ಬಾರಿಯೂ ಕೂಡ ಸುಪ್ರೀಂ ಕೋರ್ಟ್ ಆದೇಶ ಏನು ಕೊಡ್ತಿತ್ತೋ ಆ ಆದೇಶವನ್ನು ಚಾಚು ತಪ್ಪದೆ ನಾವು ನೋಡ್ಕೊಂಡಿದ್ದೀವಿ. ಇದೇ ಒಂದು ರೀತಿಯಲ್ಲಿ ಎಲ್ಲೋ ಒಂದು ಕಡೆ ಕೇಂದ್ರದಲ್ಲಿ ಯಾವುದೇ ಸರ್ಕಾರ ಬಂದರೂ ಕೂಡ ತಮಿಳುನಾಡಿಗೆ ವರವಾಗಿರುತ್ತೆ, ಕರ್ನಾಟಕಕ್ಕೆ ಶಾಪವಾಗಿ ಪರಿಣಮಿಸ್ತಾ ಇದೆ. ಅದರ ಫಲವಾಗಿಯೇ ಇವತ್ತು ನಾವು ಕಾವೇರಿ ಕೊಳ್ಳದಲ್ಲಿರುವಂತಹ ಹಾಗೂ ಇಡೀ ಕರ್ನಾಟಕದ ಜನ ಕಾವೇರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಸಮಸ್ಯೆಯಲ್ಲಿ ಸಿಲ್ಕೊಂಡಿರುವಂಥದ್ದು. ನೋಡಿ, ನೇರವಾಗಿ ಹೇಳೋದಾದ್ರೆ ಮೊದಲು ನೀರು ಬಳಕೆ ಆಗಬೇಕಾಗಿರುವಂಥದ್ದು ಕುಡಿಯುವ ನೀರಿಗೆ, ತದಬಳಿಕ ಕೃಷಿ ಮತ್ತಿತರ ಕೈಗಾರಿಕೆ ಮಗದೊಂದಕ್ಕೆ. ಆದರೆ ತಮಿಳುನಾಡವ್ರು ಕೇಳ್ತಾ ಇರುವಂಥದ್ದು, ನಾವು ಕೇಳೋದು ಮೈಸೂರಿಂದ ತುಮಕೂರು, ಹಾಸನ, ಮಂಡ್ಯ, ಬೆಂಗಳೂರು
ಈ ಸುತ್ತಮುತ್ತಲು ಜಿಲ್ಲೆಗಳಿಗೆ ಕುಡಿಯುವ ನೀರಿನ ಯೋಜನೆಗೆ ಮೊದಲು ಆದ್ಯತೆ ಅಂತ ನಾವು ಹೇಳ್ತಾ ಇದ್ವಿ. ಆದರೆ ತಮಿಳುನಾಡವರು ಹೇಳ್ತಾ ಇರೋದು ಸುಪ್ರೀಂ ಕೋರ್ಟ್ ಏನು ಆದೇಶ ಮಾಡಿತ್ತು 178 TMC ನೀರು ಅಂತ, ಆ TMC ನೀರು ಯಾವತ್ತೂ ಕೂಡ ಕಡಿಮೆ ಮಾಡಿಲ್ಲ. ನಮಗೆ ಬರ ಇದ್ದಾಗಲೂ ಕೂಡ ಸುಪ್ರೀಂ ಕೋರ್ಟ್ ನೀರು ಹರಿಸಲೇಬೇಕು ಅನ್ನುವಂಥ ಒಂದು ಸೂಚನೆಯನ್ನು ಕೊಟ್ಟಾಗ ಖಂಡಿತವಾಗಿಯೂ ಆ ಕಾಲದಲ್ಲೂ ಕೂಡ ಅಂತ ಬರ ಪರಿಸ್ಥಿತಿಯಲ್ಲೂ ಕೂಡ ನೀರು ಬಿಟ್ಟಿರುವಂತಹ ಉದಾಹರಣೆಗಳು ಇದಾವೆ. ಆದರೆ ತಮಿಳುನಾಡು ಈ ಬಾರಿ ಅದರಲ್ಲೂ TVK ಅಧಿಕಾರಕ್ಕೆ ಬಂದ ಬಳಿಕ ಒಂದು ಕಡೆ TVK ನಾಯಕರಿಗೆ ಅನುಭವದ ಕೊರತೆ, ಮತ್ತೊಂದು ಕಡೆ ಒಬ್ಬ ರಾಜ್ಯಪಾಲರು ಇವತ್ತು ರಾಜ್ಯಪಾಲರ ಭಾಷಣ ರಾಜ್ಯಪಾಲರು ಬರ್ಕೊಂಡು ಬಂದು ಓದಿದ್ದಾರೆ ಅಂತ ನನಗೆ ಅನಿಸಲ್ಲ. ಯಾವುದೇ ರಾಜ್ಯದಲ್ಲಿ ರಾಜ್ಯಪಾಲರ ಭಾಷಣ ಅಂತ ಹೇಳಿದಾಗ ರಾಜ್ಯ ಸರ್ಕಾರವೇ ರೆಡಿ ಮಾಡಿಕೊಡುವಂಥದ್ದು. ಹೀಗಾಗಿ ಇಷ್ಟು ದಿನಗಳ ಕಾಲ ಆ ಜಯಲಲಿತಾ ಆ DMK ನಾಯಕರು ಏನು ಮಾಡ್ತಿದ್ರು ಅದರ ಮುಂದುವರೆದ ಭಾಗವಾಗಿ ಇವತ್ತು TVKಯ ನಾಯಕರು ಕೂಡ ಮಾಡ್ತಾ ಇರುವಂಥದ್ದು. ವಿಜಯ್ ಅವರು ಕೂಡ ಮೊದಲು ತಮಿಳುನಾಡಿನ ಅಭಿವೃದ್ಧಿಯನ್ನ ಬದಿಗಿಟ್ಟು ಕಾವೇರಿ ವಿಚಾರವನ್ನ ಕೈಗೆತ್ತಿಕೊಳ್ಳೋದ್ರ ಮೂಲಕ ತಮ್ಮ ರಾಜಕೀಯ ಅಸ್ಮಿತೆಯನ್ನ ಮತ್ತೆ ಕಾವೇರಿ ವಿಚಾರದಲ್ಲೇ ಆಟ ಆಡೋದಕ್ಕೆ ಮುಂದಾಗಿದ್ದಾರೆ. ಒಂದಂತೂ ಸ್ಪಷ್ಟ, ನಾವು ಮೇಕೆದಾಟು ಕಟ್ಟೋದ್ರಿಂದ ತಮಿಳುನಾಡಿಗೆ ಯಾವುದೇ ಕಾರಣಕ್ಕೂ ಕೂಡ ಸಮಸ್ಯೆ ಆಗೋದಿಲ್ಲ. ಇದು ನಾವು ಪಕ್ಷಾತೀತವಾಗಿ ನೋಡೋದಾದ್ರೆ, ಯಾಕಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ ಆದೇಶ ಏನಿದೆಯೋ ನೀವು ಮೇಕೆದಾಟು ಕಟ್ಟಿದ್ರು ಅಷ್ಟು ಬಿಡಬೇಕು, ಕಟ್ಟದೇ ಇದ್ರು ಅಷ್ಟು ಬಿಡಬೇಕು. ಈಗ 2025, 24, 23 ಈ 3 ವರ್ಷಗಳು ನಮ್ಮ ಭಾಗದಲ್ಲಿ ಹೆಚ್ಚು ಮಳೆ ಆಗಿದ್ದರಿಂದ 178 TMC ಏನಿತ್ತು ಅದಕ್ಕೂ ದುಪ್ಪಟ್ಟು ಹೋಯ್ತು. ಈ ರಾಜ್ಯಪಾಲರು ಏನು ಭಾಷಣ ಮಾಡಿದಾರಲ್ಲ, ಇವ್ರು ರಾಜಭವನಕ್ಕೆ ತಿರ್ಗಿಸಕ್ಕಾಗುತ್ತಾ? TVK ವಿಜಯ್ ಅವರು ಇದಾರಲ್ಲ ಅವ್ರ ಮನೆಗೆ ತಿರ್ಗಿಸಕ್ಕಾಗುತ್ತಾ ಕ್ಯಾನಲ್ನ? ಇಲ್ಲ, ಎಲ್ಲವೂ ಕೂಡ ಸಮುದ್ರದ ಪಾಲಾಗ್ತಾ ಇದಾವೆ. ಹೀಗಾಗಿ ತಮಿಳುನಾಡವ್ರಿಗೆ ಎಷ್ಟು ನೀರು ಬೇಕೋ ಅಷ್ಟು ಕೊಡ್ತಾ ಇದೀವಿ, ಇದರಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ನಮಗೆ ಅನಿವಾರ್ಯ ಕಾರಣಗಳಿಂದ ಬರ ಪರಿಸ್ಥಿತಿ ಬಂದಾಗಲೂ ಕೂಡ ಇದೇ ತಮಿಳುನಾಡವರು ಖ್ಯಾತೆ ತೆಗೆದು ಸುಪ್ರೀಂ ಕೋರ್ಟ್ಗೆ ಹೋಗಿದ್ದು ಇದೆ. ಸುಪ್ರೀಂ ಕೋರ್ಟ್ ಆದೇಶಗಳು ಬಂದಾಗಲೂ ಕೂಡ ನಮ್ಮ ರಾಜ್ಯದಲ್ಲಿ ಯಾವುದೇ ಮುಖ್ಯಮಂತ್ರಿ ಆದರೂ ಕೂಡ ಸುಪ್ರೀಂ ಕೋರ್ಟ್ನ ಆದೇಶಕ್ಕೆ ತಕ್ಕಂತೆ ನಡ್ಕೊಂಡಿದ್ದಾರೆ. ಆದ್ರೆ ಇವತ್ತು ಮತ್ತೊಮ್ಮೆ ತಮ್ಮ ಮೊದಲ ಅಧಿವೇಶನದಲ್ಲೇ ರಾಜ್ಯಪಾಲರಿಂದ ಈ ಮಾತುಗಳನ್ನ ಹೇಳಿಸೋದರ ಮೂಲಕ ಹಿಂದೆ ಜಯಲಲಿತಾ, ಕರುಣಾನಿಧಿ, DMK ನಾಯಕರು ಏನು ದಾರಿಯನ್ನ ತುಳಿದಿದ್ರು ನಾನು ಕೂಡ ಅದೇ ದಾರಿಯಲ್ಲಿ ತುಳಿತೀನಿ, ಅದೇ ದಾರಿಯಲ್ಲಿ ಹೋಗ್ತೀನಿ ಅನ್ನುವಂಥದ್ದನ್ನ ವಿಜಯ್ ಅವರು ಈ ಭಾಷಣದ ಮೂಲಕ ಸ್ಪಷ್ಟಪಡಿಸಿದಂತೆ ಕಾಣಿಸ್ತಾ ಇದೆ. ಒಟ್ಟಾರೆ ತಮಿಳುನಾಡಿನ ರಾಜಕಾರಣದಲ್ಲಿ ಕಾವೇರಿ ವಿಚಾರದಲ್ಲಿರುವಂತಹ ಒಗ್ಗಟ್ಟು ಕರ್ನಾಟಕದಲ್ಲಂತೂ ಕೂಡ ಇಲ್ಲ. ಆದ್ರೆ ಕರ್ನಾಟಕದ ರಾಜಕಾರಣ ಒಂದಾಗಿ ಹೋದ್ರೆ, ಯಾಕಂತ ಹೇಳಿದ್ರೆ ಕೇಂದ್ರ ಸರ್ಕಾರದಲ್ಲಿ ಈಗಿರುವಂತದ್ದು ಬಿಜೆಪಿಯ ಸರ್ಕಾರ. ಬಿಜೆಪಿಗೆ ದಕ್ಷಿಣ ಭಾರತದಲ್ಲಿ ಅತಿ ದೊಡ್ಡ ಕಾಣಿಕೆ ಕೊಡೋದು ಕರ್ನಾಟಕ. ಹೀಗಾಗಿ ಕರ್ನಾಟಕಕ್ಕೆ ಕಾವೇರಿ ವಿಚಾರ ಬಂದಾಗ ಅದು UPA ಇರಲಿ, NDA ಇರಲಿ, ಯಾವುದೇ ಸರ್ಕಾರಗಳಿದ್ದಾಗಲೂ ಕೂಡ ಅನ್ಯಾಯ ಆಗಿದೆ. ಇಂತಹ ಸಂದರ್ಭದಲ್ಲೂ ನಮ್ಮ ಕೈ ಹಿಡಿಬೇಕು ಅನ್ನುವಂಥ ಒಂದು ಒತ್ತಾಯವನ್ನ ಕನಿಷ್ಠ ನಮ್ಮ ಶಾಸಕರು ನಮ್ಮ ಸಂಸದರು 28 ಸಂಸದರು ಪಕ್ಷಾತೀತವಾಗಿ ಮಾಡ್ತಾರನ್ನುವಂಥದ್ದನ್ನ ಕಾದು ನೋಡ್ಬೇಕು. DK ಶಿವಕುಮಾರ್ ಸಹಜವಾಗಿ ಮಾಧ್ಯಮದವರು ಕೇಳಿದಂತ ಒಂದು ಪ್ರಶ್ನೆಗೆ ನಮ್ಮ ಸಂಸದರನ್ನ ಬಿಟ್ಕೊಳ್ಳಿಲ್ಲ, ರಾಜ್ಯಸಭಾ ಸದಸ್ಯರನ್ನು ಕೂಡ ಬಿಟ್ಕೊಳ್ಳಿಲ್ಲ. ಇಲ್ಲ, ನಾವು ಪಕ್ಷಾತೀತವಾಗಿ ಕಾವೇರಿ ವಿಚಾರದಲ್ಲಿ ಒಂದಾಗಿ ಹೋರಾಟ ಮಾಡ್ತೀವಿ ಅಂತ ಹೇಳಿದ್ರು. ಅದರಂತೆ ನಮ್ಮ ಸಂಸದರು ನಡ್ಕೊಂಡು ಅಲ್ಲಿ ಒಂದ್ ಸ್ವಲ್ಪ ಸೆಂಟ್ರಲ್ ಅಲ್ಲಿ ಯಾರಿಗೆ ಚುಚ್ಚಬೇಕು ಅವ್ರಿಗೆ ಚುಚ್ಚಿದ್ರೆ ಈ ಸಮಸ್ಯೆ ಬಗೆಹರಿಸಬಹುದು. ರಾಮ್, ಥ್ಯಾಂಕ್ ಯು ಮಾರುತಿ ಪಾವಗಡ ತಮ್ಮೆಲ್ಲ ಮಾಹಿತಿಗಾಗಿ.